ಮಾಡಿಸಿದ ಮನ್ಸಿಂದನೆ ಬರೋದಿಗೆ ಕಣ್ ಮುಂದೆ ಹೆಂಗೋ ಬೆನ್ ಹಿಂದೆ ಹಾಗೆ ಡೌ ಮಾಡೋದಕ್ಕೆ ಬರೋದಿಲ್ಲ ಸ್ವಾಮಿ ನಮಗೆ. KIOCL ಕುದುರೆ ಮುಖ ಐರನ್ ಕಲ್ಲು ಏತೋ ಹೀಟ್ ಪಾಡ್ನು ಹೀಟ್ ಪಾಡ್ನಾಗೆ ಜಾಯ್ತ ಕರ್ಬಬುರ ನೀರು ಅಜ್ಜಪ್ಪನು ಮುಲ್ಪಾರ್ದ ಬೈಕಂಬಡಿಗೆ ಪೈಪುಡ್ ಹೋಯ್ತು ಹಾಗೆ ನಾವು ನಮ್ಮ ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ. ಸಖತ್ತಾಗಿರುವಂಥ ವ್ಯೂ ಇದೆ. ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋದೇ ನಮ್ಮ ಹೋಮ್ ಸ್ಟೇ ಆ್ಯಂಡ್ ನಾವು ಲಗೇಜ್ ಎಲ್ಲ ಸ್ವಲ್ಪ ಖಾಲಿ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿರುವ ವ್ಯೂ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ನೀವು ನೋಡ್ಬೋದು ಅಲ್ಲಿ ನಾಳೆ ಟ್ರೆಕ್ಕಿಂಗ್ ಇರೋದು ಆ ಕಡೆ. ಸಖತ್ತಾಗಿದೆ ಅಂತ ಹೇಳಿದರು ನಮಗೆ ಹೋಮ್ ಸ್ಟೇ ಅವರು. ನೋಡುವ ಹೇಗಿದೆ ಅಂತ. ಮತ್ತು ಇಲ್ಲಿ ಸಂಜೆ ಏನೆಲ್ಲ ಆಗ್ತದೆ ಎಲ್ಲವನ್ನು ಕೂಡ ವ್ಲಾಗಲ್ಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ನನ್ನ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಲಗೇಜನ್ನು ನಾವು ಅನ್ಲೋಡ್ ಮಾಡಿ ಸ್ವಲ್ಪ ಸೆಟ್ ಮಾಡಿಕೊಂಡು ಆರಾಮ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನೆಲ್. ನಾವೀಗ ಹೋಮ್ ಸ್ಟೇಲಿದ್ದೀವಿ. ಆ್ಯಕ್ಚುಲಿ ನಾವು ಇಲ್ಲಿ ಬಂದು ನಾನು ಬ್ಲಾಗನ್ನು ಸ್ಟಾಪ್ ಮಾಡಿದೆ. ಆಮೇಲೆ ನಾವು ಚಹಾ ಕುಡಿದ್ವಿ. ಆಮೇಲೆ ನಾವು ಇಲ್ಲಿ ಬಜ್ಜಿ ಕೊಟ್ಟಿದ್ರು, ಬಜ್ಜಿ ತಿಂದ್ವಿ. ಆಮೇಲೆ ನಾವು ಹೊರಗಡೆಯಿಂದ ಫ್ರೈಡ್ ರೈಸ್ ತಂದಿದ್ವಿ, ಅದನ್ನು ಎಲ್ಲ ತಿಂದಾಯಿತು. ಆಮೇಲೆ ಈಗ ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ. ಆಮೇಲೆ ಕ್ಯಾರಮ್ ಬೋರ್ಡೆಲ್ಲ ಇಟ್ಕೊಂಡು ಕ್ಯಾರಮ್ ಆಡ್ತಾಯಿದ್ರು. ಸೊ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ಈಗ ನಮ್ಮ ಹುಡುಗರು ಏನು ಮಾಡ್ತಾಯಿದ್ದಾರೆ ಅಂತ ನಿಮಗೆಲ್ಲ ಡೌಟ್ ಆಗ್ಬೋದು. ಮ್ಯೂಸಿಕ್ ಎಲ್ಲ ರೆಡಿ ಆಗ್ತಾಯಿದೆ ಹುಡುಗರದು. ಆ್ಯಂಡ್ ಅಲ್ಲಿ ಹೋಗುವ, ಏನು ಆಟ ಆಡ್ತಾಯಿದ್ದಾರೆ, ಏನು ಕಸರತ್ತು ಮಾಡ್ತಾಯಿದ್ದಾರೆ ಎಲ್ಲವನ್ನು ಕೂಡ ನೋಡುವ. ಕ್ಯಾರಮ್ ಬೋರ್ಡಲ್ಲಿ ಫುಲ್ ಸೀರಿಯಸ್ ಆಗಿ ಎಂಜಾಯ್ ಮಾಡಲಿಕ್ಕೆ ಬಂದರೆ ಇಲ್ಲಿ ಸೀರಿಯಸ್ ಆಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಪ್ರವೀಣ್ ಮತ್ತು ಪ್ರಮೋದ್ ತುಂಬ ತಮಾಷೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಬ್ಲೂಟೂತೆಲ್ಲ ಕನೆಕ್ಟ್ ಮಾಡಿಕೊಂಡು ಸಾಂಗ್ ಎಲ್ಲ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಸೀರಿಯಸ್ ಆಗಿ ಮ್ಯಾಚ್ ಆಗ್ತಾ ಉಂಟು, ವರ್ಲ್ಡ್ ಕಪ್ ಮ್ಯಾಚ್ ಥರ ನನಗೆ ಅನ್ನಿಸ್ತಾ ಇದೆ. ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ. ಆ್ಯಂಡ್ ಆ ಕಡೆ ನೋಡಿ ಸಖತ್ತಾಗಿರುವಂಥ ವ್ಯೂ ಇದೆ. ನನಗಂತೂ ಈ ವ್ಯೂ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ಯಾವ ಥರ ಇದೆ ಈ ವ್ಯೂ ಅಂತ. ಸಖತ್ತಾಗುತ್ತೆ. ಇದು ಹೋಮ್ ಸ್ಟೇ ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿನ ವೆದರ್. ನಮ್ಮ ಪ್ರವೀಣ್ ಅವ್ರು ಏನೋ ಮಾಡ್ತಾಯಿದ್ದಾನೆ ಪ್ರವೀಣ. ಸುಸ್ತಾಯಿತು ಸ್ವಲ್ಪ. ಯಾಕೆ ಸುಸ್ತಾಯಿತು ಮಾಮ? ಆಟ ಆಡಿ ಹೆವಿ ಆಟ. ಅಲ್ಲಿಂದ ಬರುವಾಗಲೇ ಬಚ್ಚಿತ್ತು. ಮತ್ತೆ ಅಲ್ಲಿ ಒಂದು ಎಲ್ಲಿಗೋದು, ಯಾವ ಫಾಲ್ಸಿಗೋದು? ಅದು ಹನುಮಾನಗುಂಡಿ. ಹನುಮಗುಂಡಿ ಅಲ್ಲ, ಹನುಮಗುಂಡಿ ಸಾರಿ ಹನುಮಗುಂಡಿ ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಫುಲ್ ಸುಸ್ತಾಗಿತ್ತು. ಮತ್ತೆ ಇಲ್ಲಿ ಒಂದು ಸ್ವಲ್ಪ ಆಟ ಆಡಿದ್ವಲ್ಲ, ಹಾಗೆ ಬ್ಯಾಡ್ಮಿಂಟನ್. ಪ್ಲೇಯರ ನೀನು? ಪ್ಲೇಯರ್ ಏನಿಲ್ಲ, ಸುಮ್ಮನೆ ಆಟ ಆಡೋದು. ಪ್ಲೇಯರ್ ಆಗ್ಬೇಕಂತಿಲ್ಲಲ್ಲ ಆಟ ಆಡಲಿಕ್ಕೆ. ಅಲ್ಲ, ಪ್ಲೇಯರ್ ನಮ್ಮ ಜೊತೆ ಇದ್ದಾರೆ ನಮಗೆ ಇದು ಮಾಡಲಿಕ್ಕೆ. ಇದು ಮಾಡಿದ್ವಿ, ಕ್ಯಾರಮ್ ಮಾಡಿದ್ದು. ಕ್ಯಾರಮ್ ಈಗ ಆಡ್ತಿದ್ದಾರೆ. ಅಲ್ಲಿ ಫೈಟ್ ಆಗ್ತಿದೆ, 4 ಮೊಟ್ಟೆಗೋಸ್ಕರ ಫೈಟ್ ಆಗ್ತಿದೆ ಅಲ್ಲಿ. ಎಂತ ಕತೆ ಅಂತ ವಿಷಯ? 4 ಮೊಟ್ಟೆಗೋಸ್ಕರ. ಅವರು ಜಿಮ್ಮಿನವರಂತೆ, ಅದಕ್ಕೆ ನಿತಿನ್ ಮತ್ತೆ ಅಶ್ವತಿಗೆ 4 ಮೊಟ್ಟೆಗೋಸ್ಕರ ಫೈಟ್ ಆಗ್ತಿದೆ ಅಲ್ಲಿ ಕ್ಯಾರಮ್ ಅಲ್ಲಿ. ಒಮ್ಮೊಮ್ಮೆ ಅವರು ಫೈಟ್ ನೋಡುವಾಗ ನಮಗೆ 4 ಮೊಟ್ಟೆ ಕೊಟ್ಟು ಬಿಡ. ಅಲ್ಲಿ ಒಂದ್ಸಲದಲ್ಲಿ ವಿನ್ ಆದ್ರು ಅಶ್ವತ್ ಮತ್ತೆ ಮನೀಶ್ ಒಂದ್ಸಲ ವಿನ್ ಆದ್ರು. 2ನೇ ಸಲ ಆಟ ಆಡ್ತಿದ್ದಾರೆ. 8 ಮೊಟ್ಟೆಗಂತೆ. ಆಗ 4 ಈಗ 8. ಅವ್ರನ್ನಾದ್ರೆ 8 ಆಗುತ್ತಲ್ಲ. ಹಾಗೆ ಇದ್ರಲ್ಲಿ ಯಾರು ವಿನ್ ಆಗ್ಬೋದು? ಈಗ ಅಶ್ವತ್ನವರು ಇಲ್ಲ, ಇಬ್ಬರಿಗೂ ಭಯಂಕರ ಫೈಟ್ ಆಗ್ತಿದೆ. ಸೀರಿಯಸ್ ಆಗಿ ಆಟ ಆಡ್ತಿದ್ದಾರೆ. ಎಲ್ಲ ನೋಡ್ತಿದ್ರಲ್ಲ. ಪ್ರವೀಣ್ ಅಂತ ನೋಡುದು. ಪ್ರವೀಣ ಸುಮ್ಮನೆ ಡೈರೆಕ್ಷನ್ ಕೊಡುದು. ಲಾಟ್ ಬಟ್ ಡೈರೆಕ್ಷನ್ ಅವನು ಬಂದ ಅವನನ್ನು ತೋರಿಸಲಿ ಬರುವ ರೀತಿ. ಅಲ್ಲ, ನಿಮ್ದು ಲಾಟ್ ಬಟ್ ಡೈರೆಕ್ಷನ್ ಕೊಡ್ತಿದ್ದೆ ಮಕ್ಕಳೊಟ್ಟಿಗೆ. ಲಾಟ್ ಬಟ್ ಡೈರೆಕ್ಷನ್ ಕೊಡ್ತಿದ್ದೆ, ಅದನ್ನು ಹೇಳ್ತಿದ್ದೆ. ಬರ್ತದೆ ಆಡ್ಲಿಕ್ಕೆ? ಇಲ್ಲ, ಆದ್ರೂ ಲಾಟ್ ಬಟ್ ಡೈರೆಕ್ಷನ್ ಕೊಡ್ತಿದ್ದ. ಸುಮ್ಮನೆ ಕೊಡೋದು. ದೊಡ್ಡ ಜನ ಆಗ್ಬೇಕಲ್ಲ, ಮಕ್ಕಳೊಟ್ಟಿಗೆ ದೊಡ್ಡ ಜನ ಮಕ್ಕಳು ಕೊಡ್ತಾ ಇದ್ದಾರೆ, ನೋಡ್ಬೇಕು. ಆದ್ರೂ 4 ಮೊಟ್ಟೆಗೋಸ್ಕರ ಅವ ಅಶ್ವತ್ ಮಕ್ಕಳೊಟ್ಟಿಗೆ ಆಟ ಆಡ್ತಿದ್ದಾನೆ. ಮುಕ್ಕಳು ಆವಲಿ ಮಾರು ಏರು ವಿನ್ನರ್ ಹಾಕಿ 4 ಎತ್ತಿಗೆ
ಜಿಮ್ಮುದಕ್ಕಲು ನನಗೆ ಗಮ್ಮತ್ತಾಗಿದೆ ಅಂದ್ರೆ ಇಲ್ಲಿ ಬಂದು ಎಂಜಾಯ್ ಮಾಡ್ಲಿಕ್ಕೆ ಬಂದು ಕೂಡ ಅವರು ಸೀರಿಯಸ್ ಆಗಿ ಮೊಟ್ಟೆಗೋಸ್ಕರ ಆಡ್ತಾ ಇದ್ದಾರಲ್ಲ. ಮೊಟ್ಟೆಗೋಸ್ಕರ ಸೀರಿಯಸ್ ಆಗಿ ಆಟ ಆಡ್ತಿದ್ದಾರೆ ಅವರು. ನಿಜವಾಗ್ಲೂ ಇವತ್ತು ಮೊಟ್ಟೆ 4 ತಿಂದು ಖಾಲಿ ಮಾಡ್ಬೋದಿತ್ತು, ಅಷ್ಟು ಜಾಲಿ ಆಗಿದೆ ಇಲ್ಲಿ. ಈ ಸರ್ತಿ ಹೇಗೆ ಉಂಟು ಬ್ರೋ ಇದೆಲ್ಲ? ಸೂಪರ್ ಈ ಸಲ ಟ್ರಿಪ್ ಸೂಪರ್, ಇಲ್ಲಿವರೆಗೆ ಸೂಪರ್. ಮಾತ್ರ ಸ್ವಲ್ಪ ಅದೊಂದು ಫಾಲ್ಸ್ಗೆ ಹೋಗೋ ಬಚ್ಚಿತ್ ಅಂತ ಬಿಟ್ರೆ ಎಲ್ಲ ಸೂಪರ್. ವಿನ್ ಆದ್ರು ಅಲ್ಲಿ ನಿತಿನ್ ಮತ್ತೆ ಹೇಮಂತ್ ವಿನ್ ಆದ್ರು. ಹಾಗೆ ಭಯಂಕರ ಸೆಲೆಬ್ರೇಷನ್. ನಿತಿನ್ ಮತ್ತೆ ಹೇಮಂತ್ ಇದು ಹೇಗಿತ್ತು ನಿಮ್ಮ ಅನುಭವ? ಭಯಂಕರ ನಮಗೆ ಆಚಿತ್ರಿಗ ನಮಗೆ ವರ್ಲ್ಡ್ ಕಪ್ ಗೆದ್ದಾಗ ಆಯ್ತು. ಯಾಕಂತ ಹೇಳಿದ್ರೆ 4 ಕೆತ್ತಿ ಹೋಗ್ತಿತ್ತು, ಇಲ್ಲದ್ರೆ 4 ಕೆತ್ತಿಗೋಸ್ಕರ ಒಂದು ಇಷ್ಟು ಭಯಂಕರವಾಗಿ ಆಟ ಆಡಿದ್ರಲ್ಲ. ತುಂಬಾ ಫೈಟ್ ಮಾಡಿದ್ದಾರೆ. ನಾವು ಇಬ್ಬರು ಕೂಡ ಒಳ್ಳೆ ಇದು ಮಾಡಿದ್ದೇವೆ. ಸೂಪರ್ ಸಪೋರ್ಟ್. ಫಸ್ಟಿಗೆ ಅಂತಂದ್ರೆ ಕೆತ್ತಿದ್ದು ಇರ್ಲಿಲ್ಲ, ನನ್ ಸ್ವಲ್ಪ ಇದ್ರಿಕೆ ಡಬ್ಬ 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 ಆಗ್ತಿದ್ದು ನನ್ ಸೋತೋಯ್ತು. 2 ಕೆತ್ತಿ ಅವ್ರು ವಿನ್ ಆಯ್ತು. ನೆಕ್ಸ್ಟ್ 2 ಕೆತ್ತಿಲ್ಲ, 4 ಕೆತ್ತಿ ಅಲ್ಲ. ಈಗ ವಾಪಸ್ ಹೋದ್ರೆ ವಾಪಸ್ 2 ಕೆತ್ತಿ ಅವ್ರಿಗೆ ಆಗ್ತಲ್ಲ, 4 ಕೆತ್ತಿ ಹೋಗ್ತದೆ. ಇಂಡಿಯಾ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಬುಮ್ರಾ ಇದ್ದಾಗ ಅಲ್ಲ ಆಗ ಮಾತಾಡಿದ್ದು ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಬುಮ್ರಾ ಇದ್ದಾಗೆ ನಾನು ಬೌಲಿಂಗ್ ಹಾಕಿದ, ಇವಾಗ ಬ್ಯಾಟಿಂಗ್ ಹಿಡಿದ. ಅಶ್ವಥ್ ಬನ್ನಿ ಇಲ್ಲಿ ಬನ್ನಿ. ನಿಮ್ಗೆ ಮಕ್ಕಳೊಟ್ಟಿಗೆ ಆಟ ಆಡಿ ಅದು ತೆತ್ತಿ ಹೋಯ್ತಲ್ಲ, ನಿಮ್ಗೆ ಹೇಗಿದೆ? ಹೋಗ್ಲಿಲ್ಲ ಈಚೆ. ನೀವು ಮಕ್ಕಳೊಟ್ಟಿಗೆ ಆಟ ಆಡಿ ಸೋಲು ಸಹ ಇಲ್ಲ ಗೆಲುವು ಸಹ ಇಲ್ಲ, ಟೈ ಆಗಿ. ಈಗ ಫೈನಲ್ ರೌಂಡ್ ಉಂಟು ಇನ್ನು ರಾತ್ರಿ ಅದು ಟೈಮ್ ಫಿಕ್ಸ್ ಮಾಡಿ. ಯಾರ ಜೊತೆ? ಅವ್ರ ಜೊತೆನೆ. ಮನುಷ್ಯ ಹೇಗೆ ಆಡ್ತಾನೆ? ಮನಸ್ಸಿಗೆ ಟ್ರೈನಿಂಗ್ ಆಗ್ತಾ ಉಂಟು, ಇನ್ನೀಗ ಸ್ವಲ್ಪ ದಿನದಲ್ಲಿ ಪ್ರೋ ಅಲ್ಲ, ಪ್ರೋ ಆಗ್ತಾನೆ. ಈಗ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ನಮ್ಮ ಸ್ಟೇಟ್ ಚಾಂಪಿಯನ್ ಜೊತೆ ಮನೀಶ್ ಅವರು. ಸ್ಟೇಟ್ ಚಾಂಪಿಯನ್ ಜೊತೆ ಮನೀಶ್ ಅವರು ಆಟ ಆಡ್ತಿದ್ದಾರೆ. ಇವರು ಮಾತ್ರ ಕೈಯನ್ನು ಹೀಗೆ ಎಲ್ಲ ಮಿಕ್ಸ್ ಮಾಡಿ ಹೇಗೆ ಆಡ್ತಾರೆ. ಅವರು ಸ್ಟೇಟ್ ಲೆವೆಲ್ ಅಲ್ಲ. ನೋಡಿ ಆಟ ನಿಮಗೆ ದೃಷ್ಟಿ ಹಾಕ್ಬೇಡಿ ಯಾರು ಕೂಡ. ಅಲ್ಲಿಂದ ನಿಂತಲ್ಲಿ ನೋಡಿತಿದ್ದಾರೆ. ಸೂಪರ್ ಶಾಟ್ ನೋಡಿ, ಕಾಲು ನೋಡಿ ಅಲ್ಲಿದೆ, ಕೈ ಮಾತ್ರ ಆಚೆ ಹೋಗ್ತದೆ ನೋಡಿ. ಇಲ್ಲಿ ಬಂದು ಅದು ಹೋಯ್ತು. ಏನೋ ಒಂದು ಆಯ್ತು ನಿಮಗೆ. ಅಲ್ಲ ಎಂತದ್ದು ಗೊತ್ತುಂಟ, ರೂಮಲ್ಲಿರುವಾಗ ನಾವು ಯಾವತ್ತು ರಾತ್ರಿ ಸುಮ್ಮನೆ ಕುತ್ಕೊಂಡಿರುವಾಗ ಪ್ರವೀಣ್ ಹೇಳ್ತಾ ಇರ್ತಾನೆ, ಗೊತ್ತಾಯ್ತಲ್ಲ. ಪ್ರವೀಣ್ ಇಲ್ಲದಾಗ ಅದೊಂದು ಸೌಂಡ್ ಕೇಳ್ತಾ ಇರ್ತದೆ, ಪ್ರವೀಣ್ ಇದ್ದಾಗ ಅದು ಸೌಂಡ್ ಇರುವುದಿಲ್ಲ. ಬಟ್ ಇಲ್ಲಿ ಪ್ರವೀಣ್ ಇದ್ದಾನೆ ಆದ್ರೂ ಕೂಡ ಸುಮ್ಮನೆ ಇರುತ್ತೆ. ಒಂದು ಸೌಂಡ್ ಇಲ್ಲ. ಇಲ್ಲ ಸುಮ್ಮನೆ ಹೇಳ್ಬೇಡ. ಇಲ್ಲ ಹೇಳ್ತೇನೆ ಇಷ್ಟವರೆಗೆ ಆಗ್ತೀನಿ, ಅದು ನಾನು ಒಬ್ಸರ್ವ್ ಮಾಡ್ತಾ ಇದ್ದೇನೆ. ಅದಂದ್ರೆ ಇವನಿಗೆ ತುಂಬ ಇಷ್ಟ. ಇವನಿರುವಾಗ ಮಾತ್ರ ಕೇಳಿಸುದಿಲ್ಲ ಅದು. ಅವನಿರುವಾಗ ಅದು ಕೇಳಿಸಿಲ್ಲ. ಆಕ್ಚುಲಿ ಇಲ್ಲಿ ಕೇಳಿಸ್ತಾ ಉಂಟು, ಅಂದ್ರೆ ಇಲ್ಲಿದ್ದು ಪರಿಚಯ ಇಲ್ಲ ಅಲ್ಲ. ಹೊಸ ಊರು ಆಯ್ತು. ಆಯ್ತು, ನಾನೊಂದು 5 ಗಂಟೆಗೆ ಎದ್ದು ಹೇಳ್ತೇನೆ, 5ವರೆಗೆ ನಿಮ್ಮನ್ನ ಎಬ್ಬಿಸ್ತೇನೆ. ಚಾ ಮಾಡ್ಲಿಕ್ಕೆಲ್ಲ ಉಂಟು ಐಟಮ್. ಚಾ ಬಿಡುದೇ ಇಲ್ಲ ಮಾರೆ. ಚಾ ಇಸ್ ದ ಮೇನ್ ಇಂಪಾರ್ಟೆಂಟ್ ಪ್ರೊಸೆಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಚಾ ಒಂದು ಬೇಕು ಅವನಿಗೆ. ಚಾ ಇಲ್ಲದ್ರೆ ಮತ್ತೆ ಬರುದಿಲ್ಲ ಇಲ್ಲಿ ಕೂಡ. ಇವತ್ತು ನೈಟಿನ ಡಿನ್ನರ್ 9 ಜನರಿಗೆ ಪಟ್ಟಿದ್ದಾರೆ ನಮ್ಮ ಪ್ರವೀಣ್ ಡಿಸೋಜನ್ ಅವರು. ಅದ ಡಿನ್ನರ್ ಉಂಟಾ? ತಿಂಡಿ ಮಾಡ್ತಾ ಇದ್ದೇವೆ ಗೈಸ್. ತಿಂಡಿ ಅಲ್ಲ, ಅದು ಕೋರಿ ರೊಟ್ಟಿ. ಸಾರಿ, ಆಕ್ಚುಲಿ ನೈಟ್ ಡಿನ್ನರ್ಗೆ ಇವತ್ತು ಕೋರೊಟ್ಟಿ ಮಾಡಿದ್ದಾರೆ, ಮತ್ತೆ 2 ಪಲ್ಯ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ. ಇನ್ನು ಟೇಸ್ಟ್ ಮಾಡಬೇಕು. ನೋಡೋದಕ್ಕಂತೂ ಇವರು ಮಾಡಿರುವಂಥ ಡಿಶಸ್. ನಾವಿವತ್ತು ಕುದುರೆಮುಖದ ಇದೊಂದು ಪ್ರೈವೇಟ್ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ತುಂಬ ಸುಸ್ತಾಯಿತು ಗೈಸ್. ಸುಸ್ತಾಯ್ತಪ್ಪಮ್ಮ. ಯಪ್ಪ, ಇಷ್ಟು ಮೇಲೆ ಆ ಬಂಡನ್ನೆಲ್ಲ ಯಾರು ತಂದಿಟ್ಟಿರ್ಬೋದು? ಯಪ್ಪ, ಚಳಿ ಎಲ್ಲ ಜಾರಿ ಹೋಯ್ತು. ನಾನು ನಿನ್ನೆ ಅವರೊಂದು ಡೈಲಾಗ್ ಬಿಟ್ಟಿದ್ರು, ಸೂರ್ಯ ಯಾರಿಗೋಸ್ಕರ ಕಾಯುವುದಿಲ್ಲ ಅಂತೇಳಿ. ಇವತ್ತು ನಮಗೋಸ್ಕರ ಕಾದ.